ವೀಕ್ಷಕರೇ ಈಗ ಗಾಡಿ ಆ ಕಡೆ ನಿಲ್ಸಿ ಅದು ಅಣ್ಣ, ಗಾಡಿ ಆ ಕಡೆ ನಿಲ್ಸಿ, ಓಡಾಡಕ್ಕಾಗಲ್ಲ ಅಲ್ಲಿ. ವೀಕ್ಷಕರೇ ತುಂಬ ಜನ ಅಭಿಮಾನಿಗಳು ಬಂದಿಲ್ಲಿ ಅಪ್ಪುವರ ಹುಟ್ಟಿದಬ್ಬದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗದ KSRTC ಚಾಲಕರುಗಳು ಸಂಘದಿಂದ ಒಂದಷ್ಟು ಜನ ಬಂದಿದ್ದಾರೆ. ಅವರು ಮಾತಾಡ್ಸೋಣ. ಅಣ್ಣ ಹೇಗೆ ಅನ್ನಿಸ್ತಣ್ಣ? ತುಂಬ ಖುಷಿ ಆಯ್ತಾ? ಚೆನ್ನಾಗಿತ್ತಾ? ನೀವು ಸಾರ್ವಜನಿಕ ಊಟ ಆದ್ಮೇಲೆ ತಟ್ಟೆನ ರೋಡಲ್ಲಿ ಬಿಸಾಕ್ಬಾರ್ದು. ಫೀಲ್ಡ್ ಒಳಗಡೆ ಮಹಾನಗರ ಪಾಲಿಕೆ ವಾಹನ ನಿಂತಿದೆ, ಎಲ್ಲರೂ ತಟ್ಟೆನ ವಾಹನದಲ್ಲಿ ಹಾಕ್ಬೇಕು. ಬಂದಿದ್ದೀವಿ ಇವತ್ತು, ಬಂದು ಇಲ್ಲೂ ಕೂಡ ನಾವೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿ ನಡೆಸ್ಬಿಟ್ಟಿದ್ದಾರೆ. ಪ್ರಸಾದ ಎಲ್ಲ ಚೆನ್ನಾಗಿತ್ತಾ? ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕುಡಿದ್ರಾ? ಸಂತೋಷ ಆಯ್ತಾ? ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಲ್ಲೂ ಈ ಒಂದು ಸಮಿತಿಗೆ ನಮ್ಮತ್ತಿಂದ ತುಂಬ ಧನ್ಯವಾದಗಳು. ಓಕೆ, ಜೈ ಪುನೀತ್ ಸರ್. ಪ್ರತಿ ವರ್ಷ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಶಿವರಾಜ್ ಅವರು ಮತ್ತೆ ನಮ್ಮ ಧನರಾಜ್ ಅವರು, ಓಕೆ, ಮೂರು ಜನ ಫಸ್ಟ್ ಮಾತಾಡ್ಕೊಂಡು, ನೆಕ್ಸ್ಟ್ ಪುಟ್ಟರಾಜು ಅಂತಿದ್ದಾಳೆ ಇದ್ದಾರೆ, ಅವರು ಮತ್ತು ನಮ್ಮ ಪುರುಷೋತ್ತಮ್ ಅಂತ ಹೇಳಿ ಮತ್ತೆ ನಮ್ಮ ಸ್ನೇಹಿತರು ಅರುಣ ಎಲ್ಲ ನಿಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಾರೆ ಮತ್ತು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಯಾರು ಕೂಡ ನಿರಾಶರಾಗಂತ ಇದೆ ವಿಚಾರನೇ ಇಲ್ಲ. ಎಲ್ಲರಿಗೂ ಪ್ರಸಾದ ಸಿಗೋ ವ್ಯವಸ್ಥೆ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ. ಅದು ಗ್ಯಾಸ್ ಇಲ್ದಿರೋ ಸಂದರ್ಭದಲ್ಲಿ ನಾವು ಈಗಾಗಲೇ ಸೌದೆಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸಂಘದ ವತಿ ಕಡೆಯಿಂದ ಎಲ್ಲ ಸಾರ್ವಜನಿಕರಿಗೂ ಅಪ್ಪು ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕೆಂತಂದರೆ ಅಪ್ಪು ಅಭಿಮಾನಿ ಹೇಗೆ ಅಂತಂದರೆ ಅವ್ರು ಇವತ್ತಿಲ್ಲ ಅನ್ನೋದು ನಮ್ಮ ಮನೋಭಾವನೆಯಲ್ಲಿ ಇಲ್ಲವೇ ಇಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅವ್ರು ನಮ್ಮ ಜೊತೆಲಿ ಇದ್ದೇ ಇದ್ದಾರೆ. ಇದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪು ಬಾಸ್. ಓಕೆ ಬಾಸ್, ಚೆನ್ನಾಗಿ ಮಾತಾಡ್ರಿ. ಈ ಕಾರ್ಯಕ್ರಮ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ನೀವು, ನಿಮಗೆಲ್ಲ ಒಳ್ಳೇದಾಗಲಿ. ಎಲ್ಲ ಜನಗಳು ಬಂದಿದ್ದಾರೆ, ಎಲ್ಲ ಭಾಳ ಸಂತೋಷದಿಂದ ಪ್ರಸಾದ ಸ್ವೀಕಾರ ಮಾಡ್ಯಾರೆ. ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಪುನೀತ್ ರಾಜ್ಕುಮಾರ್.